ರಾಜ್ಕುಮಾರ್ ಮುಟ್ಬೋದಾಯ್ತು ಆಗ 40 ವರ್ಷದಲ್ಲಿ. ಇವತ್ತು ಗಿಲ್ಲಿ ಮುಟ್ಟಕ್ಕಾಗಲ್ಲ, ಆ ತರ ಹೆಸರು ಮಾಡವನೆ. ನಮ್ಮ ಪಕ್ಕದಲ್ಲಿ ಅವನ ಮುಟ್ಟಿಸಕ್ಕೂ ಬಿಡುದಿಲ್ಲ ಜನ ಬಿಡಲ್ಲ, ಹಂಗಾಗಿದೆ. ರಾಜ್ಕುಮಾರ್ ಮುಟ್ಬೋದಾಯ್ತು ಆಗ 40 ವರ್ಷದಲ್ಲಿ. ಇವತ್ತು ಗಿಲ್ಲಿ ಮುಟ್ಟಕ್ಕಾಗಲ್ಲ, ಆ ತರ ಹೆಸರು ಮಾಡವನೆ ಮಂಡ್ಯದ ಹುಡುಗ. ಗಿಲ್ಲಿ ಹಂಗೆ ಗಿಲ್ಲಿ ಅಂತ ಮಾತಾಡ್ಸಕ್ಕೆ ಆಗುದಿಲ್ಲ ಇವತ್ತು. ಅಷ್ಟು ಜನ ಅವನ ಹತ್ರ ಇದ್ದಾರೆ ಅಭಿಮಾನಿಗಳು. ಸ್ನೇಹಿತರೆ, ಒಂದು ವಿಡಿಯೋ ಹಾಕಿದ್ದೆ, ಆ ವಿಡಿಯೋ ನೀವು ನೋಡ್ಕೊ ಬಂದ್ರಿ ಅನ್ಸುತ್ತೆ. ಈ ಅಪ್ಪಂಗೆ ವಯಸ್ಸು ಎಷ್ಟಾಗಿದೆ ಅಂತಂದ್ರೆ ನಮ್ಮ ತಂದೆಗಿಂತ ಜಾಸ್ತಿ ಆಗಿದೆ, ಅದರ ಬುದ್ಧಿ ಮಾತ್ರ ನನ್ನ ಮಗನಿಗಿಂತ ಕಮ್ಮಿ ಇದೆ. ಈ ಅಪ್ಪ ಏನು ಅಂದ್ರೆ ಏನು ಒಂದು ಸ್ವಲ್ಪ 20-30 ವರ್ಷ ಏಜ್ ಇರೋರು ಅಂತಲ್ಲ, ಆಲ್ಮೋಸ್ಟ್ ಈ ಅಪ್ಪಂಗೆ ಒಂದು 60-70 ವರ್ಷ ಆಗಿರ್ಬೋದು ಏಜ್ ಪ್ರಕಾರದಲ್ಲಿ. ಯಾಕೆಂದ್ರೆ ಇವರೆಲ್ಲ ಅಣ್ಣವ್ರ ಕ್ರೇಜ್ನ ದಾಟ್ಕೊಂಡೇ ಬಂದಿರ್ತಾರೆ. ಯಾಕಂದ್ರೆ ಅಣ್ಣವ್ರ ಸಿನಿಮಾಗಳನ್ನ ಥಿಯೇಟರ್ಲಿ ನೋಡ್ಕೊಂಡೆ ಆಚೆ ಬಂದಿರ್ತಾರೆ. ಆದ್ರೆ ಯಪ್ಪ ಮಾತಾಡಿದ್ದೇನು ಅಂತಂದ್ರೆ ಅಣ್ಣವ್ರನ್ನ ಕೂಡ ಮುಟ್ಬೋದಾಗಿತ್ತು, ಆದ್ರೆ ಗಿಲ್ಲಿನ ಮುಟ್ಟೋದಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇವ್ರಿಗೆಲ್ಲ ತಲೆಯಲ್ಲಿ ಅದೇನು ಇಟ್ಕೊಂಡಿದಾರೋ ಗೊತ್ತಿಲ್ಲ. ಯಾಕೆಂದ್ರೆ ಅಣ್ಣವ್ರ ಕ್ರೇಜು ಅಣ್ಣವ್ರ ಸಿನಿಮಾಗಳೇ ಬೇರೆ ತರ ಇರ್ತಿತ್ತು. 1967, 70, 71ರಲ್ಲಿ ಅಣ್ಣವ್ರ ಸಿನಿಮಾಗಳು ಕೋಟಿ ಗಳಿಸ್ತಾ ಇತ್ತು, 3-4 ಕೋಟಿ ಗಳಿಸ್ತಿತ್ತು. ಇವ್ರಿಗೆಲ್ಲ ಅದು ನೆನಪಿಗೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಏಜ್ ಆಗಿದೆಯಲ್ಲ, ಒಂದ್ ಸ್ವಲ್ಪ ಬುದ್ಧಿ ಕಮ್ಮಿ ಆಗಿದೆ ಅನ್ಸುತ್ತೆ, ಅಥವಾ ಮರ್ವಿನ ಕಾಯಿಲೆ ಇರ್ಬೇಕು ಇವ್ರಿಗೆಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಣ್ಣವ್ರ ಬಗ್ಗೆ ಏನಾದ್ರು ಗಿಲ್ಲಿ ಇದ್ರು ನಾವು ಕೇಳಿದ್ರೆ ಗಿಲ್ಲಿಯವ್ರು ಕೂಡ ಅದನ್ನೇ ಹೇಳ್ತಾರೆ. ಅವರ ಒಂದು ಏನು ಅಣ್ಣವ್ರು ಸಾಧನೆ ಮಾಡಿದ್ದಾರೆ ಅದ್ರ 10% ಕೂಡ ಯಾರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಗಿಲ್ಲಿ ಅಂತಲ್ಲ ಯಾವೊಬ್ಬ ನಟ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಣ್ಣವ್ರ ಸಾಧನೆಗಳು ಅಷ್ಟು ದೊಡ್ಡ ಮಟ್ಟಿಗಿತ್ತು. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾನೇ ಮಾಡ್ತಾ ಇರ್ಲಿಲ್ಲ ಯಾರು. ಅಂತ ಒಂದು ಟೈಮಲ್ಲೇ ವರ್ಷಕ್ಕೆ 6-7 ಸಿನಿಮಾಗಳನ್ನ ಮಾಡ್ತಿದ್ದಂಥವ್ರು ಅಣ್ಣವರು. ಕನ್ನಡ ಚಿತ್ರಗಳನ್ನೇ ತೆಗೆಯೋದಕ್ಕೆ ಯಾರು ಗತಿ ಇಲ್ದಿರೋಂಥ ಟೈಮಲ್ಲಿ ಅಣ್ಣವ್ರ ಸಿನಿಮಾಗಳನ್ನ ಮಾಡಿದ್ರು. ಕೆಲವೊಂದು ಟೈಮಲ್ಲಂತೂ ಅಣ್ಣವ್ರೇನೆ ಕೆಲವೊಂದ್ಸರಿ ಊರು ಸುತ್ತಿ ನಾಟಕ ಮಾಡಿ, ನಾಟಕದಿಂದ ಬಂದಂತ ದುಡ್ಡಲ್ಲಿ ಅಣ್ಣವರು ಸಿನಿಮಾಗಳನ್ನ ಮಾಡಿದ್ದಾರೆ. ಆ ತರ ಒಂದು ಇಂಡಸ್ಟ್ರಿನ ಕಟ್ಟಿ ಬೆಳೆಸಿದಂತ ಚಿತ್ರರಂಗ ನಮ್ದು. ಯಾಕೆಂದ್ರೆ ಅಣ್ಣವ್ರು ಕಟ್ಟಿದಂತ ಕನ್ನಡ ಚಿತ್ರರಂಗ. ಆ ಒಂದು ಚಿತ್ರರಂಗದಲ್ಲಿ ಬೇರೆ ನಾಯಕರು ನಟರ ಸಿನಿಮಾಗಳು ಯಾವ್ದೋ ರಿಲೀಸ್ ಆದ್ರೂ ಅಷ್ಟೇ. ಮೊನ್ನೆ ದರ್ಶನ್ ಸಿನಿಮಾ ರಿಲೀಸ್ ಆಯ್ತು, ಡೆವಿಲ್ ಅನ್ನೋ ಸಿನಿಮಾ. ಅಲ್ಲೂ ಕೂಡ ಒಬ್ರು ವಯಸ್ಸಾಗಿರೋ ವ್ಯಕ್ತಿ ಇದನ್ನೇ ಮಾತಾಡಿದ್ರು. ಯಾಕೆಂದ್ರೆ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅದು ಇಂಥದೆಲ್ಲ ಮಾತಾಡಿದ್ರು. ಸುಮ್ಮನೆ ಅದಕ್ಕೆ ಪ್ರಸಂಗತನ ಎಲ್ಲ ಮಾತಾಡಬಾರ್ದು. ಯಾಕಂದ್ರೆ ಅಣ್ಣವ್ರಿಗೆ ಲೆವೆಲ್ಗೆ ತೂಗುವಂತ ನಟ ಯಾರು ಕೂಡ ಇನ್ನೂ ಹುಟ್ಟಿಲ್ಲ, ಮುಂದಕ್ಕೂ ಕೂಡ ಹುಟ್ಟೋದ್ ಕಷ್ಟ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಪಾಯ ಹಾಕದ್ಮೇಲೆ ಮನೆ ಕಟ್ತಾರೆ. ಅದೇ ತರನೇ ಅಣ್ಣವ್ರ ಚಿತ್ರರಂಗ ಕಟ್ಟಿ ಬೆಳೆಸಿದ್ಮೇಲೆ ಬೇರೆಯವರೆಲ್ಲ ಬಂದು ಸಿನಿಮಾಗಳನ್ನ ಮಾಡ್ತಿರೋದೇ ಹೊರತು ಇವರೆಲ್ಲ ಬಂದ್ಮೇಲೆ ಅಣ್ಣವ್ರು ಬಂದಿಲ್ಲ. ಯಾಕಂದ್ರೆ ಗಿಲ್ಲಿ ಕೂಡ ಒಂದು ರಿಯಾಲಿಟಿ ಶೋ ಗೆದ್ದಿರ್ಬೋದು, ಚೆನ್ನಾಗಿರ್ಲಿ, ಅವ್ರ ಜೀವನ ಮುಂದೆ ಚೆನ್ನಾಗಿರುತ್ತೆ. ಆದ್ರೆ ಅಣ್ಣವ್ರಿಗೆ ಹೇಳ್ತಿದ್ರಲ್ಲ, ಯಾಕಂದ್ರೆ ಅಣ್ಣವ್ರ ಕಾಲದ ಯಾವ ತರ ಇತ್ತು ಅಂತಂದ್ರೆ, ಈಗ 1975, 76 ಇದರಲ್ಲೆಲ್ಲ ಕನ್ನಡ ಚಿತ್ರರಂಗ ತುಂಬಾ ಕಷ್ಟದಲ್ಲಿತ್ತು. ಅಂತ ಒಂದು ಟೈಮಲ್ಲೇ ಕರ್ನಾಟಕದ ಜನಸಂಖ್ಯೆ ಬರೀ 3 ಕೋಟಿ ಇತ್ತು. ಬಂಗಾರದ ಮನುಷ್ಯ ಸಿನಿಮಾ ಏನಿದೆ, ಈ ಸಿನಿಮಾ 1.95 ಹತ್ತತ್ರ 2 ಕೋಟಿ ಜನ ಈ ಸಿನಿಮಾ ನೋಡಿದ್ದಾರೆ, ಬಂಗಾರದ ಮನುಷ್ಯ ಸಿನಿಮಾನ. ಆ ಸಿನಿಮಾ ದಾಖಲೆ ಇನ್ನೂವರೆಗೂ ಕೂಡ ಯಾರು ಮುರಿದಿಲ್ಲ. 3 ಕೋಟಿ ಜನಸಂಖ್ಯೆ ಇರುವಂತ ಕರ್ನಾಟಕದಲ್ಲಿ 2 ಕೋಟಿ ಜನ ಅಣ್ಣವ್ರ ಸಿನಿಮಾಗಳನ್ನ ನೋಡ್ತಿದ್ರು. ಆ ಮಟ್ಟಿಗೆ ಯಾರಿಗೂ ಏನು ವೋಟಿಂಗ್ ಬಂದಿಲ್ಲ, ಅಥವಾ ಆ ಮಟ್ಟಿಗೆ ಯಾವ ಒಂದು ಸಿನಿಮಾ ಕೂಡ ಇನ್ನೂ ಸಕ್ಸಸ್ ಆಗಿಲ್ಲ. ಇನ್ನು ಜನಕ್ಕೆ ಒಂದಷ್ಟು ಜನಕ್ಕೆ ತಪ್ಪು ಮಾಹಿತಿ ಏನಂತಂದ್ರೆ, 37 ಕೋಟಿ ಓಟ್ ಬಂದ್ಬಿಡ್ತು ಗಿಲ್ಲಿಗೆ. 37 ಕೋಟಿ ಓಟ್ ಬಂತು ಅಂತಂದ್ರೆ ಒಬ್ಬ 99 ಓಟ್ ಹಾಕ್ಬೋದು ಅಂತಾರೆ. ನೀವು ಲೆಕ್ಕ ಹಾಕೊಡಿ. ಸುಮ್ಮನೆ ಒಂದು ಅಂದಾಜು ಅಂತಂದ್ರೆ ನಿಮಗೆ ಒಂದು 39 ಲಕ್ಷ ಓಟ್ ಬರುತ್ತೆ. ಅದ್ ಬಿಟ್ಬಿಟ್ಟು ಇನ್ನೂ ಕೆಲವರು ಏನ್ ಅನ್ಕೋತಾರೆ, 39 ಕೋಟಿ ಅಂತಂದ್ರೆ ಇಡೀ ದೇಶದಲ್ಲೆಲ್ಲ ಬಂದ್ಬಿಟ್ಟೈತೆ ಓಟ್ಗಳು, ಗಿಲ್ಲಿಗೆ ಒಂದು 40-45 ಕೋಟಿ ಜನ ಫ್ಯಾನ್ಸ್ ಇದ್ದಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಕರ್ನಾಟಕದ ಜನಸಂಖ್ಯೆ ಇರೋದೇನೆ 6-7 ಕೋಟಿ ಜನ. ಅದ್ರ ಕನ್ನಡಿಗರು ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡ್ತಿದ್ದಾರೆ ಅಂತಂದ್ರೆ ಒಂದು 60-70 ಲಕ್ಷ ಜನ ಮ್ಯಾಕ್ಸಿಮಮ್ ನೋಡ್ತಿರ್ಬೋದು ಅಷ್ಟೇ. ಅವ್ರು ಅಷ್ಟು ಜನನು ಓಟ್ ಹಾಕಿದ್ರೆ ನಿಮಗೆ 38 ಲಕ್ಷ ಓಟ್ ಬೀಳುತ್ತೆ ಹೊರತು ಅದು 38 ಕೋಟಿ ಅಲ್ಲ. 1:100ನ ಅವರು ಟಿವಿ ರಿಯಾಲಿಟಿ ಶೋ ಅವ್ರು ತೋರಿಸಿರೋದು. ಇದನ್ನೆಲ್ಲರೂ ಕೂಡ ತಪ್ಪು ತಿಳ್ಕೊಂಡು ಗಿಲ್ಲಿ 40 ಕೋಟಿ ಓಟ್ ಬಂದ್ಬಿಡ್ತು, 39 ಕೋಟಿ ಓಟ್ ಬಂದ್ಬಿಡ್ತು ಅಂತಾರೆ ಹೇಳ್ತಿದ್ದಾರೆ. ಅದೆಲ್ಲ ತಪ್ಪು. ಇನ್ನೊಂದು, ಎಲ್ಲಾ ನಾಯಕ ನಟರು ಅಷ್ಟೇನೆ ಅವ್ರವ್ರ ಅಭಿಮಾನಿಗಳಿಗೆ ಹೇಳ್ಕೊಡಿ, ಸಿನಿಮಾ ನೋಡಿ ಚೆನ್ನಾಗಿದೆ, ನಿಮ್ ನಾಯಕರಿಗೆ ಜಯಘೋಷ ಬೇಕಾದ್ರೆ ನೀವು ಕೂತ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಮಧ್ಯದಲ್ಲಿ ಅಣ್ಣವ್ರನ್ನ ಅಥವಾ ದೊಡ್ಡಮನೆ ಕುಟುಂಬನ ಎಳೆದು ತರಬೇಡಿ. ಮತ್ತಿನ್ನ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ, ಅಣ್ಣವ್ರು ಏನ್ ಸಾಧನೆ ಮಾಡಿದ್ದಾರೆ ಅದು ಇದು ಅಂತ ಅಂದ್ಬಿಟ್ಟು. ಅಣ್ಣವ್ರ ಸಾಧನೆ ಬಗ್ಗೆ ಹೇಳಿದ್ರೆ ಒಂದು ದಿನ ಕೂಡ ಸಾಲದಿಲ್ಲ, ಅಷ್ಟು ದೊಡ್ಡ ಸಾಧಕರು ಅಣ್ಣವ್ರು. ಯಾಕಂತಂದ್ರೆ ಅಣ್ಣವ್ರಿಗೆ ಡಾಕ್ಟರೇಟ್ ಬಂದಿದೆ, ಪದ್ಮಭೂಷಣ ಬಂದಿದೆ, ಕೆಂಟಗಿ ಕಾರ್ನರ್ ಬಂದಿದೆ. ಇವೆಲ್ಲ ಸುಮ್ಮನೆ ಕೊಟ್ಟಿಲ್ಲ, ಯಾಕಂದ್ರೆ ಅಣ್ಣವ್ರ ಸಾಧನೆಗಳನ್ನ ನೋಡಿನೇ ಕೊಟ್ಟಿರೋದು. ನಿಮ್ ನಾಯಕ ನಟರಾಗಿರ್ಬೋದು ಅಥವಾ ಬಿಗ್ ಬಾಸ್ ಅಲ್ಲಿ ಯಾರು ಗೆದ್ದಿರೋರಾಗಿರ್ಬೋದು, ಇವರೆಲ್ಲ ಕೂಡ ಇದ್ರಲ್ಲಿ 10% ಕೂಡ ಸಾಧನೆ ಮಾಡೋದಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೂ. ಸುಮ್ಮನೆ ಬಾಯಿಗೆ ಬಂದಂಗೆ ವಯಸ್ಸಾಗಿದ್ರು ಕೂಡ ಸುಮ್ಮನೆ ಏನ್ ಹೇಳ್ತಾರೆ, ನಾವೆಲ್ಲ ಮಾತಾಡಿದ್ರೆ ಅದು ತಪ್ಪು ಅಂತ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ ಅಣ್ಣವ್ರ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿರೋದು ತುಂಬಾ ಕಮ್ಮಿ. ಮತ್ತೆ ಇನ್ನೊಂದು, ಅಣ್ಣವ್ರ ಸಾಧನೆಗಳ ಬಗ್ಗೆ ನಾವೆಲ್ಲ ಬರೀ ತಿಳ್ಕೊಂಡಿದೀವಿ, ಅಲ್ಲಿ ಇಲ್ಲಿ ಓದಿ ಅಥವಾ ಅಲ್ಲಿ ಇಲ್ಲಿ ವಿಡಿಯೋಗಳನ್ನ ನೋಡಿ ತಿಳ್ಕೊಂಡಿದೀವಿ. ಯಾಕಂದ್ರೆ ನಾವು ನೋಡಿಲ್ಲ. ಈ ವಯಸ್ಸಾಗಿರೋರಿಗೆಲ್ಲ ಅದೇನಾಗಿದೆಯೋ ಗೊತ್ತಿಲ್ಲ, ಸುಮ್ಮನೆ ಬಂದು ಮಾತಾಡ್ತಿದ್ದಾರೆ. ನೀವೆಲ್ಲ ಅಣ್ಣವ್ರ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ, ಮತ್ತೆ ಅಣ್ಣವ್ರ ಸರಳತೆಗಳನ್ನ ಒಂದಷ್ಟು ನೋಡಿರ್ತೀರಾ. ಹಂಗಾಗಿ ನೀವುಗಳೆಲ್ಲ ಈ ತರ ಮಾತಾಡ್ತೀರಾ ಅಂತಂದ್ರೆ ತುಂಬಾ ತಪ್ಪು. ಅಥವಾ ನೀವು ಆವೇಶದಲ್ಲಿ ಮಾತಾಡ್ತೀರಾ ಏನೋ ಗೊತ್ತಿಲ್ಲ. ಮೊನ್ನೆ ಡೆವಿಲ್ ಸಿನಿಮಾ ರಿಲೀಸ್ ಆದಾಗಲೂ ಅಷ್ಟೇ ಯಾರೊಬ್ರು ತಾತ ಬಂದು ಏನೋ ಮಾತಾಡಿದ್ರು, ಆಮೇಲೆ ಅವರೇ ಬಂದು ನಾನು ಮಾನಸಿಕ ಅಸ್ವಸ್ಥ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಅವರೇ ಬಂದು ಕ್ಷಮೆ ಕೇಳಿದ್ರು. ಸುಮ್ಮನೆ ಬಾಯಿಯಲ್ಲಿ ಏನೇನೋ ಮಾತಾಡೋದಿಂದಕ್ಕೆ ಮತ್ತೆ ಕ್ಷಮೆ ಕೇಳೋದಿಂದಕ್ಕೆ ಇದನ್ನೆಲ್ಲ ಬಿಟ್ಬಿಟ್ಟು ಆರಾಮಾಗಿ ನಿಮ್ಮ ಒಂದು ಇಷ್ಟ ಆಗಿರೋ ನಾಯಕ ಆಗಿರ್ಬೋದು ಅಥವಾ ರಿಯಾಲಿಟಿ ಶೋ ಯಾರಾದ್ರೂ ಗೆದ್ದಿದ್ರೆ ಆಗಿರ್ಬೋದು,
ಅವ್ರನ್ನ ಇಟ್ಕೊಳ್ಳಿ ನೀವು ತಲೆಯಲ್ಲಿ, ಅಥವಾ ಎಲ್ಲಾದ್ರೂ ಇಟ್ಕೊಂಡು ಮೆರೆಸಿ ಯಾರು ಬೇಡ ಅಂತ ಅದ್ ಬಿಟ್ಬಿಟ್ಟು ಕನ್ನಡದ ಹಿರಿಯ ನಟರುಗಳನ್ನೆಲ್ಲ ತಂದು ಇಲ್ಲಿ ಗುಡ್ಡೆ ಹಾಕ್ಬೇಡಿ. ಯಾಕೆಂತಂದ್ರೆ ಅವ್ರವ್ರ ಸಾಧನೆಗಳು ತುಂಬಾ ದೊಡ್ಡದಿರುತ್ತೆ. ಆ ಸಾಧನೆಗಳನ್ನೆಲ್ಲ ಯಾರು ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಕನ್ನಡಕ್ಕೆ ಅಣ್ಣವ್ರ ಒಂದು ಬಹುದೊಡ್ಡ ಕೊಡುಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋದು ಯಾವ್ದು ಅಂತಂದ್ರೆ ಗೋಕಾಕ್ ಚಳುವಳಿ. ಇವತ್ತು ಬೆಂಗಳೂರಲ್ಲಿ ಕನ್ನಡದವ್ರು ಇದೀವಿ ಅಂತಂದ್ರೆ, ಬೆಂಗಳೂರಲ್ಲಿ ಕನ್ನಡ ಮಾತಾಡ್ತಿದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಅಣ್ಣವರು. ಅಷ್ಟೇ ನಮ್ಮ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಅದನ್ನ ಸಿನಿಮಾಗಳು ಕೂಡ ನಾವು ನೋಡಿದೀವಿ. ಕನ್ನಡ ಅಂದ್ರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದ್ರೆ ಕನ್ನಡ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಇವತ್ತು ಕರ್ನಾಟಕದವರು ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಚೆನ್ನಾಗಿ ಉಸಿರಾಡ್ತಿದ್ದಾರೆ ಅಥವಾ ಬೆಂಗಳೂರಲ್ಲಿ ಉದ್ಯೋಗ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಗೋಕಾಕ್ ಚಳುವಳಿ ಕೂಡ ಮೂಲ ಕಾರಣ. ಆ ಚಳುವಳಿ ಏಂತಕ್ಕೆ ಆಯ್ತು ಅನ್ನೋದನ್ನ ನೀವು ಸ್ವಲ್ಪ ತಿಳ್ಕೊಂಡ್ರೆ ನಿಮಗೆ ಅಣ್ಣವ್ರ ಬಗ್ಗೆ ಏನು ಅಥವಾ ಅಣ್ಣವ್ರ ತಾಕತ್ ಏನು ಅನ್ನೋದನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಬಹುದು. ಈ ಅಣ್ಣವ್ರ ಬಗ್ಗೆ ನೀವೇನಾದ್ರು ಕಂಪ್ಲೀಟ್ ಆಗಿ ಒಂದು ಯಾವ್ದಾದ್ರು ಒಂದು ಬುಕ್ ಇರುತ್ತೆ ಅಣ್ಣವ್ರ ಬಗ್ಗೆ, ಒಂದು ಲೈಬ್ರರಿ ಸಿಗುತ್ತೆ, ತಗೊಂಡು ಅದನ್ನ ಓದಿ. ಇನ್ಯಾವತ್ತೂ ಕೂಡ ನೀವು ಬಾಯಿ ತಪ್ಪಿ ಕೂಡ ಅಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡಲ್ಲ. ಇನ್ ಮುಂದೆ ಯಾರು ಕೂಡ ನಿಮ್ಮ ನಾಯಕನ ಹೊಗಳುವಂತ ಬರದಲ್ಲಿ ಬೇರೆ ಹಿರಿಯ ನಾಯಕರನ್ನ ತೆಗಳಬೇಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.